ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಧಾರವಾಡ ಜಿಲ್ಲೆಯಾದ್ಯಂತ ವರುಣಾರ್ಭಟ. ನವಲಗುಂದದ ಯಮನೂರ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನರ ಪರದಾಟ. ಹುಬ್ಬಳ್ಳಿಯ ಉಣಕಲ್ ಬಳಿ ರಸ್ತೆ ಸಂಪೂರ್ಣ ಜಲಾವೃತ. ಮೊಣಕಾಲುದ್ದ ನಿಂತ ಮಳೆ ನೀರು. ಮಳೆ ಆರ್ಭಟಕ್ಕೆ ತತ್ತರಿಸಿದ ಧಾರವಾಡದ ಯಮನೂರ ಗ್ರಾಮ. ತೋಟದ ಮನೆಯಲ್ಲಿದ್ದ ಕುಟುಂಬಕ್ಕೆ ದಿಗ್ಬಂಧನ. ಮನೆಯಲ್ಲಿದ್ದ ದಂಪತಿ, ಇಬ್ಬರು ಮಕ್ಕಳು ಮೇಲಿನ ಮನೆಗೆ ಶಿಫ್ಟ್. ಮಳೆ ಹಿನ್ನೆಲೆ ಧಾರವಾಡದಲ್ಲಿ ತುಂಬಿ ಹರಿತಾ ಇರೋ ಬೆಣ್ಣೆಹಳ್ಳ. ಯಮನೂರ ಗ್ರಾಮದ ಬಳಿ ಬೆಣ್ಣೆಹಳ್ಳದಿಂದ ಜಮೀನುಗಳಿಗೆ ನುಗ್ಗಿದ ನೀರು. ಹಳ್ಳಕ್ಕೆ ಇಳಿಯದಂತೆ ಗ್ರಾಮ ಪಂಚಾಯತ್ನಿಂದ ಮುಂಜಾಗ್ರತೆ. ಗದಗದ ಯಾವಗಲ್ ಗ್ರಾಮದ ಬಳಿ ಸೇತುವೆ ಜಲಾವೃತ. ಬೆಣ್ಣೆಹಳ್ಳ ತುಂಬಿ ಹರಿದ ಪರಿಣಾಮ ನರಗುಂದ ರೋಣ ಸಂಪರ್ಕ ಕಡಿತ. ಪ್ರವಾಹದ ಭೀತಿಯಲ್ಲಿರೋ ಸುತ್ತಮುತ್ತಲಿನ ಗ್ರಾಮದ ಜನ. ಉತ್ತರ ಕನ್ನಡದ ಕರಾವಳಿ ಭಾಗದಲ್ಲಿ ಅಬ್ಬರದ ಮಳೆ. ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ ತಾಲೂಕಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಿದ ಡಿಸಿ. ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ನಿವಾಸಿಗಳ ಪರದಾಟ. ಬಾಗಲಕೋಟೆಯಲ್ಲಿ ಮಳೆಯ ಹೊಡೆತಕ್ಕೆ ನೆಲಕ್ಕುರುಳಿದ ಮರ. ಬೃಹತ್ ಮರ ಉರುಳಿ ಬಿದ್ದು ಕಾರು ಮತ್ತು ಬೈಕ್ ಜಖಂ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಮಂಡ್ಯದಲ್ಲಿ ಕೆಆರ್ಎಸ್ಗೆ ಬರೋ ಪ್ರವಾಸಿಗರ ಜೇಬಿಗೆ ಬೀಳ್ತಾ ಇದೆ ಕತ್ತರಿ. 500 ಮೀಟರ್ ಸೇತುವೆ ದಾಟುವುದಕ್ಕೆ ಕೊಡಬೇಕು 200 ರೂಪಾಯಿ ಟೋಲ್. ಏಕಾಏಕಿ 100 ರೂಪಾಯಿ ಶುಲ್ಕ ಏರಿಕೆ. ಪ್ರವಾಸಿಗರ ಸುಲಿಗೆಗೆ ಇಳಿದ ಕಾವೇರಿ ನೀರಾವರಿ ನಿಗಮದ ವಿರುದ್ಧ ಆಕ್ರೋಶ. ರಾಜ್ಯ ಸರ್ಕಾರದ ವಿಶೇಷ ಸಚಿವ ಸಂಪುಟ ಸಭೆ. ಹೈಕಮಾಂಡ್ ಜೊತೆ ಚರ್ಚೆ ಬಗ್ಗೆ ಮಾಹಿತಿ ನೀಡಿದ ಸಿಎಂ. ಜಾತಿ ಜನಗಣತಿ ಮರು ಸರ್ವೆಗೆ ಆಗಲಿದೆ ನಿರ್ಧಾರ. ಮರು ಸರ್ವೆ ವಿಚಾರದಲ್ಲಿ ಮೇಲುಗೈ ಸಾಧಿಸಿದ್ರ ಡಿಕೆಶಿ. ಹೈಕಮಾಂಡ್ ಮಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲುಗೈ ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ. ಕಾಂತರಾಜು ವರದಿ ಯಥಾವತ್ ಜಾರಿಗೆ ಸಿಎಂ ಪಟ್ಟು ಹಿಡಿದರು. ಆಗ್ಲಿಲ್ವಂತೆ ವರ್ಕೌಟ್. ಜಾತಿ ಗಣತಿ ಮರು ಸಮೀಕ್ಷೆಯಿಂದ ಹಿಂದುಳಿದ ವರ್ಗದ ಸಚಿವರು ಇಕ್ಕಟ್ಟಿಗೆ. ಹೈಕಮಾಂಡ್ ನಿರ್ಧಾರಕ್ಕೆ ಹಲವು ಸಚಿವರಲ್ಲಿ ಗೊಂದಲ. ಇಂದಿನ ಸಂಪುಟ ಸಭೆಯಲ್ಲಿ ವಿಸ್ತೃತ ಚರ್ಚೆಗೆ ಸಚಿವರ ಸಜ್ಜು. ಈ ಹಿಂದೆ ಮರು ಸರ್ವೆಗೆ ಒತ್ತಾಯಿಸಿದ್ದ ಬಿಜೆಪಿ ಈಗ ಮತ್ತೊಮ್ಮೆ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸೋದು ಬೇಡ ಅಂತ ವಿರೋಧ. ಕೇಂದ್ರವೇ ಜಾತಿ ಗಣತಿ ಮಾಡ್ತಾ ಇರುವಾಗ ಮತ್ತೊಮ್ಮೆ ಸರ್ವೆ ಯಾಕೆ ಅಂತ ಕೇಸರಿ ಪಡೆಯ ಪ್ರಶ್ನೆ. ಬಳ್ಳಾರಿಯಲ್ಲಿ ನಿನ್ನೆ ಇಡಿ ಅಧಿಕಾರಿಗಳ 14 ಗಂಟೆ ದಾಳಿ ಪ್ರಕರಣ. ಸಾಲು ಸಾಲು ಪ್ರಶ್ನೆಗಳಿಗೆ ಹೈರಾಣಾಗಿದ್ದ ಶಾಸಕರು, ಸಂಸದರು. ಒಂದಷ್ಟು ದಾಖಲೆ ತೆಗೆದುಕೊಂಡು ತೆರಳಿರೋ ಇಡಿ ಮತ್ತೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಬಿ ನಾಗೇಂದ್ರಗೆ ಉರುಳಾಗೋ ಸಾಧ್ಯತೆ. ರಾಜಕೀಯ ಇರಲಿ, ಕ್ರೀಡೆ ಇರಲಿ, ಸಹಜವಾಗಿ ದ್ವೇಷ ಹೆಚ್ಚಾಗ್ತಾ ಹೋಗುತ್ತೆ. ಇಂಥದನ್ನ ನಾವು ಎದುರಿಸಬೇಕಾಗತ್ತೆ. ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಹೇಳಿಕೆ. ಸ್ಟೇಡಿಯಂ ಕಾಲ್ತುಳಿತ ಸಂಬಂಧ ಪರಿಹಾರ ಘೋಷಣೆ ಮಾಡಿ ಸೈಲೆಂಟ್ ಆದ ಆರ್ಸಿಬಿ, ಕೆಎಸ್ಸಿಎ. ಪರಿಹಾರ ವಿತರಣೆ ಪ್ರಕ್ರಿಯೆ ಕೂಡ ಆರಂಭಿಸದೆ ಗಪ್ ಚುಪ್. ಕಾನೂನು ಸಮರದಲ್ಲೇ ಮಗ್ನವಾಗಿರೋ ಸಂಸ್ಥೆಗಳು. ವರ್ತೂರಿನ ದೀಪಕ್ ಕೊಲೆ ಪ್ರಕರಣ ವೇದಿಸಿದ ಪತ್ನಿ. ಸಂಬಂಧಿಯಿಂದಲೇ ನೇಪಾಳ ಮೂಲದ ದೀಪಕ್ ಮರ್ಡರ್. ಆರೋಪಿ ಇಂದ್ರಾ ಬಿಸ್ವಾನನ್ನ ಬಂಧಿಸಿದ ಪೊಲೀಸರು. ಹಾಸನ ರಸ್ತೆಯಲ್ಲಿ ಕಾಣಿಸಿಕೊಂಡ ಕಾಡಾನೆಗಳು. 4 ಮರಿ ಸೇರಿ 5 ಕಾಡಾನೆಗಳಿರೋ ಹಿಂಡು ಪ್ರತ್ಯಕ್ಷ. ಕಾಡಾನೆಗಳನ್ನು ಕಂಡು ರಸ್ತೆಯಲ್ಲೇ ವಾಹನ ನಿಲ್ಲಿಸಿದ ಸವಾರ. ರಸ್ತೆ ಅಗೆದು ಹಾಗೆ ಬಿಟ್ಟು ಹೋಗಿದ್ರಿಂದ ಸಂಭವಿಸಿದ ಅಪಘಾತ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಯುವಕ. ಬೆಂಗಳೂರಿನ ರಾಜ್ಕುಮಾರ್ ರಸ್ತೆ ಬಳಿ ನಡೆದಿದ್ದ ಘಟನೆ. ಬಿಬಿಎಂಪಿ ಜಲಮಂಡಳಿ ಗುತ್ತಿಗೆದಾರನ ವಿರುದ್ಧ ರಾಜಾಜಿನಗರ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.